ಚಿತ್ರರಂಗದಲ್ಲಿ ಸೂಪರ್ ಸ್ಟಾರ್ಗಳಿಗೆ ಫಿಲ್ಮ್ ಚೇಂಬರ್ನವ್ರು ಒಂದು ಮನವಿ ಮಾಡ್ತಾರೆ. ವರ್ಷಕ್ಕೆ 2-3 ಸಿನಿಮಾಗಳನ್ನ ಮಾಡಬೇಕು, ಹಾಗಾದರೆ ಮಾತ್ರ ನಮ್ಮ ಇಂಡಸ್ಟ್ರಿ ಸುಧಾರಿಸ್ಕೊಳ್ಳುತ್ತೆ, ಸಿಂಗಲ್ ಸ್ಕ್ರೀನಿಂಗ್ ಥಿಯೇಟ್ರ್ಗಳು ಉಳಿಯುತ್ತೆ ಅಂತ. ಆಯಿತು, ಈ ಇಯರ್ ಆಗಲಿಲ್ಲ, ನೆಕ್ಸ್ಟ್ ಇಯರ್ ಖಂಡಿತವಾಗ್ಲೂ ನಾವು ವರ್ಷಕ್ಕೆ 2 ಸಿನಿಮಾ ಮಾಡ್ತೀವಿ ಅಂತ ಹೀರೋಗಳೆಲ್ಲರೂ ಹೇಳ್ತಿದ್ದಾರೆ. ಆದರೆ ನಮ್ಮ ಹೀರೋಯಿನ್ಸ್ಗಳು ವರ್ಷಕ್ಕೆ 2-3 ಸಿನಿಮಾಗಳನ್ನು ಕೊಡ್ತಾ ಇದ್ದಾರೆ. ಇದೇ ವರ್ಷ ಕೌಸಲ್ಯ ಸುಪ್ರಜಾರಾಮ ಜೊತೆಗೆ ಫಾರ್ ರಿಜಿಸ್ಟ್ರೇಷನ್ ಅಂತಹ ಸಿನಿಮಾ ಕೊಟ್ಟಂತಹ ನಿಧಿಮಾ ನಮ್ಮ ಮಿಲನ ನಾಗರಾಜ್ ಅವರು ಈಗ ಮಗದೊಂದು ಸಿನಿಮಾ ರಿಲೀಸ್ಗೆ ರೆಡಿ ಇದೆ, ಆರಾಮ್ ಅರವಿಂದ್ ಸ್ವಾಮಿ. ಈಗ ನನ್ನ ಜೊತೆ ಅಂದರೆ ಗ್ಯಾರಂಟಿ ನ್ಯೂಸ್ ಚಾನಲ್ ಜೊತೆ ಮಾತನಾಡಲಿಕ್ಕೆ ನಿಧಿಮಾ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಹಾಯ್ ಮೇಡಮ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು. ಈ ವರ್ಷ 2 ಸಿನಿಮಾಗಳು ರಿಲೀಸ್ ಆಯಿತು ನಿಮ್ಮದು. 3ನೇ ಸಿನಿಮಾ ಇದು ಹ್ಯಾಟ್ರಿಕ್ ಅಂತಲೇ ಹೇಳ್ಬೋದು ಬಹುಶಃ. ಈ ಟ್ರೈಲರ್ಸು ಮತ್ತು ಸಾಂಗ್ಸ್ಗಳು ಗ್ಲಿಮ್ಸ್ಗಳೆಲ್ಲ ನೋಡಿದ್ರೆ ನಿಜವಾಗ್ಲೂ ನಿರೀಕ್ಷೆ ಹೆಚ್ಚಿದೆ. ಏನು ಹೇಳ್ತೀರಿ? ಫಸ್ಟ್ ರಿಯಾಕ್ಷನ್ ಆರಾಮ್ ಅರವಿಂದ್ ಸ್ವಾಮಿ. ಆ್ಯಕ್ಚುಲಿ ನಾನು ನೀವು ಇಂಟ್ರೊಡಕ್ಷನ್ ಮಾಡಿದಾಗ ನಾನು ಯೋಚಿಸ್ಕೊತಾ ಇದ್ದೀನಿ, ಕರೆಕ್ಟ್ ಅಲ್ವಾ ಇದು ನನ್ನ 3ನೇ ಸಿನಿಮಾ ರಿಲೀಸ್ ಅಂತ. ನಮಗೆ ನಟರಿಗೆ ಬೇರೆ ಬೇರೆ ಪಾತ್ರಗಳು ಮಾಡೋವಂಥದ್ದೇ ಒಂದು ದೊಡ್ಡ ಖುಷಿ ಕೊಡೋವಂಥದ್ದು. ತೆರೆ ಮೇಲೆ ನಮ್ಮನ್ನು ನಾವು ಬೇರೆ ರೀತಿ ನೋಡ್ಕೊಳ್ಳೋವಂಥದ್ದಾಗಲಿ, ಬೇರೆ ಪಾತ್ರ ಪ್ಲೇ ಮಾಡೋದು ಖುಷಿ ಕೊಡುತ್ತೆ. ಆ್ಯಂಡ್ ಆರಾಮ್ ಅರವಿಂದ್ ಸ್ವಾಮಿ ರಿಲೀಸ್ ಆಗ್ತಾ ಇರೋದು ಬಹಳ ಖುಷಿ ವಿಚಾರ. ಯಾಕಂದರೆ ಒಂದು ಒಳ್ಳೆ ಕತೆಗೋಸ್ಕರ ಒಪ್ಕೊಂಡಿದ್ದು ಸಿನಿಮಾ. ಸೊ ಹಾಗಾಗಿ ಒಂದು ಒಳ್ಳೆ ತಂಡದ ಜೊತೆ ಕೆಲಸ ಮಾಡಿರೋಂಥ ಖುಷಿ. ಆ್ಯಂಡ್ ತಂಡಕ್ಕೆ ಒಳ್ಳೆಯದಾಗಲಿ ಅನ್ನೋದು ಮನಸ್ಫೂರ್ತಿಯಾಗಿ ಇರುವಂತಹ ಒಂದು ವಿಶ್ ನನಗೆ. ಸೊ ಹಾಗಾಗಿ ಸಿನಿಮಾ ಕೂಡ ಚೆನ್ನಾಗಿ ಬಂದಿದೆ. ಆ್ಯಂಡ್ ನಮ್ಮ ನಿರ್ದೇಶಕರು ಭಾಳ ಟ್ಯಾಲೆಂಟೆಡ್, ಒಳ್ಳೆ ಬರವಣಿಗೆ ಇರೋವಂಥ ನಿರ್ದೇಶಕರು. ಸೊ ಎಲ್ಲೋ ಒಂದು ಕಡೆ ಆಡಿಯನ್ಸ್ಗೆ ಕನೆಕ್ಟ್ ಆಗುವಂಥ ಸಿನಿಮಾ ಇದು ಅಂತ ಅನಿಸುತ್ತೆ ನನಗೆ. ಯೂಶ್ವಲಿ ನಾವು ಪರಭಾಷೆಯ ಹೀರೋಯಿನ್ಸ್ಗಳು ಗರ್ಭಿಣಿ ಇದ್ದಾಗ ಡಬ್ಬಿಂಗ್ ಮಾಡೋಕ್ಕೆ ಬಂದರೆ ಅಥವಾ ಗರ್ಭಿಣಿಯರಿದ್ದಾಗ ಪ್ರಮೋಷನ್ ಮಾಡೋಕ್ಕೆ ಬಂದರೆ ಇದು ಡೆಡಿಕೇಶನ್, ಅಂದರೆ ಇದು ಬದ್ಧತೆ ಅಂತ ನಾವು ಕೊಂಡಾಡ್ತೀವಿ. ಅದೇ ನಮ್ಮ ಹೀರೋಯಿನ್ಸ್ ಮಾಡ್ತಿರೋದನ್ನು ಕೆಲವ್ರು ಗಮನಿಸಲ್ಲ. ಸೊ ನೀವು ತುಂಬ ಗರ್ಭಿಣಿ ಆಗಿದ್ರು ಕೂಡ ಈ ಸಿನಿಮಾದ ಡಬ್ಬಿಂಗ್ ಮಾಡಿದ್ರಿ, ಆವಾಗ ನಮಗೆಲ್ರಿಗೂ ಕೂಡ ನಿಜವಾಗ್ಲೂ ಇದು ಡೆಡಿಕೇಶನ್ ಅಂದರೆ ಇದು ಅಂತ ನನಗೆ ಪರ್ಸ್ನಲಿ ಫೀಲ್ ಆಯಿತು. ಸೊ ಬಂದ್ ಮಾಡಬೇಕು ಅನ್ನೋ ಥರದ್ದು ಅಂದರೆ ಅನಿವಾರ್ಯತೆ ಇದ್ರೂ ಹಾಗಲ್ಲ ಅಂತ ಹೇಳಿದ್ರು ಕೂಡ ಸಿನಿಮಾ ತಂಡ ಬೇರೆ ಡಬ್ಬಿಂಗ್ ಆರ್ಟಿಸ್ಟ್ಗಳ ಹತ್ರ ಮಾಡಿಸ್ಬೋದು. ಸೊ ನಿಮ್ಮ ಕಾರ್ಯ ಬದ್ಧತೆ ಬಗ್ಗೆ, ಕೆಲಸದ ಬಗ್ಗೆ, ನಿಮಗಿರ್ತಕ್ಕಂಥ ನಿಷ್ಠೆ ಬಗ್ಗೆ ನಮ್ಮೆಲ್ರಿಗೂ ಕೂಡ ಹೆಮ್ಮೆ ಇದೆ. ಮೇಡಮ್, ನೀವೇನು ಹೇಳ್ತೀರಿ? ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್. ಬಟ್ ನನಗೆ ನಾನು ಅದನ್ನು ಈ ಆ್ಯಂಗಲಲ್ಲಿ ಯೋಚನೆ ಮಾಡಲೇ ಇಲ್ಲ. ಅಂದರೆ ಬೇರೆಯವ್ರು ಮಾಡ್ಬೋದಾ ಅಥವಾ ನನ್ನ ಕೈಲಿ ಆಗುತ್ತಾ ಅಥವಾ ನಾನು ಮಾಡಬೇಕಾ ಅನ್ನೋ ಆ್ಯಂಗಲಲ್ಲಿ ನಾನು ಯೋಚನೆ ಮಾಡಿಲ್ಲ. ಅದು ನನ್ನ ಜವಾಬ್ದಾರಿ. ಆ್ಯಂಡ್ ನಾನು ತುಂಬ ಬಿಲೀವ್ ಮಾಡೋದೇನು ಅಂದರೆ, ನಟರಿಗೆ ಅವ್ರ ವಾಯ್ಸ್ ಅನ್ನೋದು ಒಂದು ದೊಡ್ಡ ಐಡೆಂಟಿಟಿ. ನನ್ನ ಸಿನಿಮಾದಲ್ಲಿ ಬಹುಶಃ ನಾನು ನೋಡ್ಕೊಂಡು ಈಗ ಎಷ್ಟು ಸಿನಿಮಾಗಳು ನಾನು ಮಾಡಿದ್ದೀನಿ, ಅಷ್ಟು ಸಿನಿಮಾಗಳಲ್ಲಿ ಜನರಿಗೆ ನನ್ನ ಧ್ವನಿ ಗೊತ್ತಿರುತ್ತೆ. ನನ್ನ ಪಾತ್ರಕ್ಕೆ ಬೇರೆಯವ್ರ ಧ್ವನಿ ಕೊಟ್ಟಾಗ ಪಾತ್ರನೇ ಬೇರೆ ರೀತಿ ಕಾಣುತ್ತೆ. ಅದಕ್ಕೆ ಆಪ್ಷನ್ನೇ ಇಲ್ಲ, ಅಂದರೆ ಅದಕ್ಕೆ ಆಲ್ಟರ್ನೇಟ್ ಯೋಚನೆ ಮಾಡಲಿಲ್ಲ. ಇನ್ಫ್ಯಾಕ್ಟ್ ನನ್ನ ಡೆಲಿವರಿ ಡೇಟ್ ಆಗೋಗಿತ್ತು ಎನಿ ಟೈಮ್ ಅನ್ನೋ ಟೈಮ್ನಲ್ಲಿ ನಾನು ಡಬ್ಬಿಂಗ್ ಮಾಡಿದ್ದು. ಬಟ್ ಮೇ ಬಿ ಒಂದು ಸ್ಪೋರ್ಟ್ಸ್ ಬ್ಯಾಕ್ಗ್ರೌಂಡ್ ಇರೋದ್ರಿಂದ ಅಥವಾ ನನ್ನ ಅಪ್ಬ್ರಿಂಗಿಂಗ್ ಆಗಿರ್ಬೋದು, ನಾನು ಮೆಂಟಲಿ ಐ ಆಮ್ ವೆರಿ ಸ್ಟ್ರಾಂಗ್, ತುಂಬ ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀನಿ. ಸೊ ಡಬ್ಬಿಂಗ್ ಮಾಡಬೇಕು, ನಾನು ಮಾಡಿದೆ ಅಷ್ಟೇ. ಅದಷ್ಟೇ ಸಿಂಪಲಾಗಿ ಯೋಚನೆ ಮಾಡಿದಂಥದ್ದು. ಆ್ಯಂಡ್ ಇವಾಗ ಸಿನಿಮಾ ಪ್ರಮೋಷನ್ಗಳಿಗೆ ಬರ್ತಿರೋದಿರ್ಬೋದು, ಮತ್ತೊಂದಿರ್ಬೋದು, ಇಟ್ಸ್ ಮೈ ರೆಸ್ಪಾನ್ಸಿಬಿಲಿಟಿ. ನನ್ನ ಜವಾಬ್ದಾರಿ ಆಗುತ್ತೆ ಸಿನಿಮಾ ಪ್ರಮೋಷನ್ಗೆ ಬರೋದು. ಕಷ್ಟ ಅಂತ ಅಂದ್ಕೊಂಡಿಲ್ಲ, ಇಷ್ಟಪಟ್ಟೆ ಪ್ರಮೋಷನ್ಗೆ ಬಂದಿದ್ದೀನಿ. ಆ್ಯಂಡ್ ಸಿನಿಮಾ ತಲುಪಿಸ್ಬೇಕಾಗಿರೋದು ದೊಡ್ಡ ಜವಾಬ್ದಾರಿ. ಅದೇ ವರ್ಕ್ ಎಥಿಕ್ಸ್ ಅಂತ ಹೇಳ್ತಾರಲ್ಲ, ಹಾಗೆ ಕೆಲಸದ ಮೇಲಿರುವಂಥ ಒಂದು ರೆಸ್ಪೆಕ್ಟ್ ಅಂತ ಹೇಳ್ಬೋದು. ಗೀತಾ ಹೆಸರಲ್ಲಿ ಬಂದಂಥ ಸಿನಿಮಾಗಳಿರಲಿ ಅಥವಾ ಗೀತಾ ಹೆಸರಿನ ಪಾತ್ರ ಇರಲಿ, ಅದೆಲ್ಲವೂ ಕೂಡ ಗೆಲುವಿನ ಸೂಚನೆ. ಸೊ ನಿಮ್ಮ ಈ ಗೀತಾ ಪಾತ್ರದ ಬಗ್ಗೆ, ಜೊತೆಗೆ ಏನಾಗಿರ್ತಾಳೆ ಸಿನಿಮಾದಲ್ಲಿ ಅನ್ನೋ ಥರದ್ದು. ನನಗೆ ಸಿನಿಮಾದಲ್ಲಿ ನನಗೆ ಎಷ್ಟು ಸೀನ್ಸ್ ಇದೆ, ನನ್ನ ಸಿನಿಮಾದಲ್ಲಿ ನಾನು ಎಷ್ಟಿದ್ದೀನಿ, ಎಷ್ಟು ಲೆಂತ್ ಇದ್ದೀನಿ ಅನ್ನೋದು ನಾನು ಯಾವತ್ತೂ ನೋಡಲ್ಲ. ಆ ಪಾತ್ರ ಯಾವ ರೀತಿ ಇಂಪ್ಯಾಕ್ಟ್ ಮಾಡುತ್ತೆ ಸಿನಿಮಾದಲ್ಲಿ ಅನ್ನೋದು ನಾನು ನೋಡ್ತೀನಿ. ಯೂಶ್ವಲಿ ಕತೆ ಕೇಳಿದಾಗ ಒಂದು ಇಂಪ್ಯಾಕ್ಟ್ಫುಲ್ ಪಾತ್ರ ಇದು ಗೀತಾ ಅನ್ನೋಂಥ ಪಾತ್ರ. ಆ್ಯಂಡ್ ನನಗೆ ಸಿನಿಮಾದಲ್ಲಿ ಒಂದು ಚಿಕ್ಕದಾಗಿ ಇನ್ನೊಂದು ಶೇಡ್ ಕೂಡ ತೋರಿಸ್ತಾರೆ. ಪೋಸ್ಟರಲ್ಲಿ ನೋಡೋ ಒಂದು ಶೇಡ್ ಆಗಿದ್ದರೆ, ಇನ್ನೊಂದು ನನ್ನ ಸ್ಯಾರಿಯಲ್ಲಿ ಒಂದು ಟೀಚರ್ ಪಾತ್ರ ಪ್ಲೇ ಮಾಡಿರೋವಂಥದ್ದು. ಸೊ 2 ಕಾಂಟ್ರಾಸ್ಟಿಂಗ್ ಆಗಿದೆ ಒಂದು. ಆ್ಯಂಡ್ ನನಗಿರುವಂಥ ಸೀನ್ಗಳು ಬಹಳ ಇಂಪ್ಯಾಕ್ಟ್ ಮಾಡುತ್ತೆ ಸಿನಿಮಾದಲ್ಲಿ. ಸೊ ಹಾಗಾಗಿ ನನಗೆ ಸೀನ್ಸ್ ಮಾಡಬೇಕಾದ್ರೆ ಕೂಡ ಬಹಳ ಖುಷಿ ಕೊಟ್ಟಿತ್ತು ಸಿನಿಮಾ. ಸೊ ಎಲ್ಲೋ ಒಂದು ಕಡೆ ಅದು ಒಂದು ಮಾರ್ಕ್ ಮಾಡುತ್ತೆ ಅಂತ ಅನಿಸುತ್ತೆ. ಆರಾಮ್ ಅರವಿಂದ್ ಸ್ವಾಮಿ ನಿಮ್ಮ ಲೈಫಲ್ಲಿ ಅಥವಾ ನಿಮ್ಮ ಕರಿಯರ್ಗೆ ಎಷ್ಟು ಸ್ಪೆಷಲ್ ಅಂತ ಅನಿಸುತ್ತೆ, ಅಥವಾ ಇಲ್ಲಿವರೆಗೂ ಮಾಡಿದಂಥ ಪಾತ್ರಗಳಿಗೆ ಇದು ಎಷ್ಟು ವಿಭಿನ್ನವಾಗಿದೆ ಸಿನಿಮಾದ್ದು? ಎಲ್ಲ ಸಿನಿಮಾನು ಸ್ಪೆಷಲ್ ಅನಿಸುತ್ತೆ. ಅಂದರೆ ಎಲ್ಲ ಸಿನಿಮಾನು ಅಷ್ಟೇ ಚೂಸಿಯಾಗಿ ನಾನು ನೋಡಿ ಸೆಲೆಕ್ಟ್ ಮಾಡ್ಕೊಂಡಿರ್ತೀನಿ. ಯಾವ ಸಿನಿಮಾ ಮಾಡಬೇಕಲ್ಲ ಅಂತ ಸಿನಿಮಾ ನಾನು ಮಾಡಿಲ್ಲ. ಹಾಗಾಗಿ ಪ್ರತಿ ಸಿನಿಮಾನು ನನಗೆ ಸ್ಪೆಷಲ್ಲೇ. ಪ್ರತಿ ಸಿನಿಮಾನು ಗೆಲ್ಲಬೇಕು ಅನ್ನೋ ಇಂಟೆನ್ಷನ್ ಅಷ್ಟೇ ಇರುತ್ತೆ, ಅಷ್ಟೇ ಎಫರ್ಟ್ ಹಾಕಿರ್ತೀವಿ. ಸೊ ಹಾಗಾಗಿ ಆರಾಮ್ ಅರವಿಂದ್ ಸ್ವಾಮಿ ಇಸ್ ಡೆಫಿನೆಟ್ಲಿ ವೆರಿ ವೆರಿ ಸ್ಪೆಷಲ್. ಟೈಟಲಿಂದಾನೇ ನನಗೆ ಕತೆ ಅಂದರೆ ಸಿನಿಮಾ ವೈಬೇ ಒಂದು ಪಾಸಿಟಿವ್ ವೈಬ್ ಕೊಟ್ಟಂಥ ಸಿನಿಮಾ. ಟೈಟಲಿಂದ ಕತೆ ಇರ್ಬೋದು, ಆಮೇಲೆ ನಾವು ಮಾಡಿದಂತಹ ಪ್ರಮೋಷನಲ್ ಕಾಂಟೆಂಟ್ಗಳಿರ್ಬೋದು, ಪ್ರತಿಯೊಂದು ಖುಷಿ ಕೊಟ್ಟಂಥದ್ದು ಈ ಸಿನಿಮಾದಲ್ಲಿ. ಸೊ ಎಲ್ಲ ಒಂದು ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಹಾಗಾಗಿ ಇಟ್ಸ್ ಅ ಲಾಟ್ ಆಫ್ ಪಾಸಿಟಿವಿಟಿ ಈ ಸಿನಿಮಾ.
ಲವ್ ಮಾಕ್ಟೆಲ್ನಲ್ಲಿ ಆದಿಗೆ ನಿಮ್ಮ ಬರ್ಡೇ ನೆನಪಿರಲ್ಲ. ಈ ಸಿನಿಮಾದ ಒಂದು ಗ್ಲಿಮ್ಸಲ್ಲಿ ನೋಡೋದಾದರೆ ನೀವು ವೆಯ್ಟ್ ಮಾಡ್ತಿರ್ತೀರಾ. ಸೊ ಅವು ಆರ್ ಅರವಿಂದ್ ಸ್ವಾಮಿ ಬರೋದು ಲೇಟ್ ಆಗುತ್ತೆ, ಎಲ್ಲ ಒಂದು ಕಡೆ ಸಿಂಕ್ ಆಗುತ್ತೆ ಕೆಲವು ಸೀಕ್ವೆನ್ಸ್ಗಳು. ಸೊ ನಿಮ್ಮ ಜೋಡಿ ಬಗ್ಗೆ ಹೇಳೋದಾದರೆ ಈ ಸಿನಿಮಾದ. ಇಲ್ಲ, ಅದು ಸಿನಿಮಾದಲ್ಲಿಲ್ಲ, ಅದು ಪ್ರಮೋಷನಲ್ ಕಾಂಟೆಂಟ್ ಆಗಿ ಸುಮ್ಮನೆ ನಮ್ಮನ್ನು ನಾವು ಕಾಲು ಎಳ್ಕೊಂಡು ಮಾಡಿದಂಥ ಕಾಂಟೆಂಟು. ಅದು ಇಟ್ಸ್ ಜಸ್ಟ್ ಪ್ರಮೋಷನಲ್ ವಿಡಿಯೋ. ಸಿನಿಮಾದಲ್ಲಿ ಆ ರೀತಿ ಇರಲ್ಲ, ಇದು ಬೇರೆ ರೀತಿ ಇರುತ್ತೆ ಕೆಮಿಸ್ಟ್ರಿ. ಅದೇ ಪ್ರಮೋಷನಲ್ ವಿಡಿಯೋ ನಾನು ನೋಡಿದ್ದು. ಸೊ ಅದರಲ್ಲಿ ಹೇಳ್ತಾರೆ ನೀವು ಮಾತ್ರ ಲವ್ ಮಾಕ್ಟೆಲ್ 1, 2, 3 ಮಾಡ್ಬೋದು, ನಾವು ಮಾಡೋಕ್ಕಿಲ್ವಾ ಅಂತ. ಹಾಗಾದರೆ ಆರ್ ಅರವಿಂದ್ ಸ್ವಾಮಿ ಸೀಕ್ವೆಲ್ ಬರೋ ಥರದ ಚಾನ್ಸಸ್ ಏನಾದರೂ ಇದೆಯಾ ಮ್ಯಾಮ್? ಹೌದು, ಅವ್ರಿಷ್ಟ ಮಾಡ್ಬೋದು. ಸಿ ಎಂಡ್ ಆಫ್ ದ ಡೇ ಜನ ನಿಮ್ಮ ಸಿನಿಮಾ ನೋಡಬೇಕು ಅಂತ ಕಾಯ್ತಿದ್ದಾರೆ. ಆ ಜನಕ್ಕೆ ಎಷ್ಟು ಇಂಟ್ರೆಸ್ಟ್ ಇದೆ ನಿಮ್ಮ ಸಿನಿಮಾಗಳ ಮೇಲೆ ಅನ್ನೋದ್ರ ಮೇಲೆ ಹೋಗುತ್ತೆ. ಡೆಫಿನೆಟ್ಲಿ ಮಾಡ್ಬೋದು, ಇಲ್ಲ ಅಂತ ನಾನು ಹೇಳಲ್ಲ. ಸಿನಿಮಾ ಯಾವ ರೀತಿ ರೆಸ್ಪಾಂಡ್ ಮಾಡ್ತಿರೋ ಆಡಿಯನ್ಸ್ ಅನ್ನೋದ್ರ ಮೇಲೆ ಹೋಗುತ್ತೆ. ಓಕೆ, ಕೃಷ್ಣ ಸರ್ ಥರ ನಮ್ಮ ಆರ್ ಅರವಿಂದ್ ಸ್ವಾಮಿ, ಅನೀಶ್ ಕೂಡ ಇಂಡಸ್ಟ್ರಿನಲ್ಲಿ 12, 13, 14 ವರ್ಷ ಆಯಿತು ಇಂಡಸ್ಟ್ರಿಗೆ ಬಂದು. ವಿಭಿನ್ನ ಸಿನಿಮಾಗಳನ್ನ ಕೊಡ್ತಾನೆ ಬರ್ತಿದ್ದಾರೆ. ಅವ್ರಿಗೆ ದೊಡ್ಡದೊಂದು ಬ್ರೇಕ್ ಸಿಗಬೇಕು ಅನ್ನೋ ಥರದ್ದು ಹಪಾಪಿ ಅಂತೂ ಇದ್ದೇ ಇದೆ. ಅದಕ್ಕೋಸ್ಕರ ಹೋರಾಡ್ತಾನೆ ಇದ್ದಾರೆ. ನೀವು ಕಂಡಂತೆ ಅನೀಶ್ ಹೇಗೆ ಎಷ್ಟು ಶ್ರಮ ಪಟ್ಟರು ಈ ಸಿನಿಮಾಗೆ, ಅವ್ರಿಗೆ ದೊಡ್ಡ ಗೆಲುವು ಸಿಗಬೇಕು ಅನ್ನೋದ್ರಲ್ಲಿ ನೀವು ಏನು ಹೇಳ್ತೀರಾ ಮ್ಯಾಮ್ ಆ ವಿಚಾರಕ್ಕೆ? ಬಹುಶಃ ಅನೀಶ್ ಅವರು ಸಿನಿಮಾ ಬಿಟ್ಟರೆ ಬೇರೆ ಏನೂ ಮಾತಾಡಿದ್ದು ನಾನು ನೋಡೇ ಇಲ್ಲ. ಇನ್ಫ್ಯಾಕ್ಟ್ ನಾನು ಅನೀಶ್ ಕೂಡ ಮಾತಾಡ್ಬೇಕಾದ್ರೆ ಸಿನಿಮಾನೇ ಮಾತಾಡೋದು. ಸಿಕ್ಕಾಬಟ್ಟೆ ಒಬ್ಬ ಪ್ಯಾಷನ್ ಇರುವಂತಹ ನಟ ಆ್ಯಂಡ್ ಒಳ್ಳೆಯ ನಟ ಕೂಡ. ಇನ್ಫ್ಯಾಕ್ಟ್ ಅವ್ರು ಡಾನ್ಸ್ ಮೂವ್ಸ್ ಎಲ್ಲ ನೋಡಿದ್ರೆ ನೀವು ಅದ್ಭುತವಾಗಿ ಡಾನ್ಸ್ ಮಾಡ್ತಾರೆ. ಬಹಳ ಕಮ್ಮಿ ಜನ ನಮ್ಮ ಇಂಡಸ್ಟ್ರಿಯಲ್ಲಿ ಆ ರೀತಿ ಡಾನ್ಸ್ ಮಾಡೋವಂಥದ್ದು. ಸೊ ನಟನೆ ಕೂಡ ಅಂದರೆ ಒಂದು 10 ವರ್ಷ 12 ವರ್ಷ ಆಗಿದೆ. ಒಂದು ಒಳ್ಳೆ ಸೀಸನ್ಡ್ ಆ್ಯಕ್ಟರ್ ಅವರು. ಸೊ ಯಾವ ಪಾತ್ರ ಕೊಟ್ಟರು ಅವ್ರಿಗೇನು ಕಷ್ಟ ಅನಿಸುತ್ತೆ ಅಂತ ನನಗೆ ಅನ್ಸಲ್ಲ. ಸೊ ಅಂದರೆ ಒಂದು ಗೆಲುವು ಅಂತ ವಿಚಾರ ಬಂದಾಗ ಬಿಸ್ನೆಸ್ ಅಂತ ಬರುತ್ತೆ, ಒಂದು ಬಾಕ್ಸ್ ಆಫೀಸ್ ಕಲೆಕ್ಷನ್ ಅಂತ ಬರುತ್ತೆ. ಅದು ಡೆಫಿನೆಟ್ಲಿ ಎಲ್ಲ ನಟರಿಗೂ ಬೇಕು. ಆ್ಯಂಡ್ ಐ ಥಿಂಕ್ ಎವ್ರಿ ಸಿನಿಮಾದಲ್ಲೂ ಆಡಿಯನ್ಸ್ ಬಿಲ್ಡ್ ಆಗ್ತಾ ಹೋಗ್ತಾರೆ ನಟರಿಗೆ. ನಟ ಇರ್ಬೋದು, ನಟಿ ಇರ್ಬೋದು. ಓಕೆ, ಈಗೊಂದು ಪಾತ್ರ ಇಷ್ಟ ಆದರೂ ಇನ್ನಷ್ಟು ಆಡಿಯನ್ಸ್ ನಿಮಗೆ ಉಟ್ಕೊಂಡ್ರು. ಆ ರೀತಿ ಡೆಫಿನೆಟ್ಲಿ ಗೆಲುವು ಸಿಕ್ಕೇ ಸಿಗುತ್ತೆ. ಈಸ್ ಇಸ್ ಅ ವೆರಿ ವೆರಿ ಪ್ಯಾಷನೆಟ್ ಆ್ಯಕ್ಟರ್. ಸಿನಿಮಾಗೋಸ್ಕರನೇ ಇಷ್ಟು ವರ್ಷಗಳಾಗಿದೆ, ಬೇರೆ ಏನೋ ಮಾಡ್ಬೋದಿತ್ತು. ಸಿನಿಮಾದಲ್ಲೇ ಇದ್ದಾರೆ ಅವರು. ಒಂದಲ್ಲ ಒಂದಿನ ನನಗೆ ಆ ಬ್ರೇಕ್ ಸಿಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇದ್ದಾರೆ. ಐ ಥಿಂಕ್ ಆರ್ ಅರವಿಂದ್ ಸ್ವಾಮಿ ಆ ಬ್ರೇಕ್ನ ಕೊಡುತ್ತೆ ಅನಿಸುತ್ತೆ ನನಗೆ. ಮದುವೆ ಆದಮೇಲೆ ಕೆಲವ್ರಿಗೆ ಅವಕಾಶಗಳು ಸಿಗಲ್ಲ ಆ ಥರದ್ದು ಅಂತ ಹಿಂದೆ ಇತ್ತದು. ನನಗೆ ಈಗ ಅನಿಸ್ತಾ ಇಲ್ಲ. ಮದುವೆ ಆದಮೇಲೆ ಹೀರೋಯಿನ್ಸ್ಗೆ ಅಪರ್ಚುನಿಟಿ ಸಿಗಲ್ಲ, ಅದರಲ್ಲಿ ಮಗು ಆದಮೇಲಂತೂ ಸಿಗಲ್ಲ, ಆ ಥರದ್ದೆಲ್ಲ ಇಲ್ಲ ಅನ್ಸುತ್ತೆ. ಯಾಕಂದರೆ ಇನ್ನೂ ಮುದ್ದಾಗಿ ಕಾಣಿಸ್ತಿದ್ದೀರಾ ಆರ್ ಅರವಿಂದ್ ಸ್ವಾಮಿನಲ್ಲಿ. ಸೊ ಮದುವೆ ಆದಮೇಲೆ ಎಷ್ಟು ಆಫರ್ಗಳ ಸಂಖ್ಯೆ ಎಷ್ಟು ಜಾಸ್ತಿ ಆಗ್ತಾ ಹೋಯ್ತು ಮ್ಯಾಮ್ ನಿಮಗೆ? ಯಾಕಂದರೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಮಾಡ್ತಾನೆ ಇದ್ದೀರಾ. 5 ಸಿನಿಮಾ ಆಯಿತು ಆಫ್ಟರ್ ಮ್ಯಾರೇಜ್. ಬಹುಶಃ ನನ್ನ ಕರಿಯರಲ್ಲಿ 3 ಸಿನಿಮಾ ಒಂದೇ ವರ್ಷ ರಿಲೀಸ್ ಆಗಿರೋದು ಇದೇ ವರ್ಷ, ಅಂದರೆ ಈ ವರ್ಷ. ಸೊ ಜಾಸ್ತಿನೇ ಆಗಿದೆ. ಅದ್ರ ಬಗ್ಗೆ ನಾನೇನು ಕಾಮೆಂಟ್ ಮಾಡೋಕ್ಕೆ ಇಷ್ಟಪಡಲ್ಲ. ನನಗೇನು ಎಫೆಕ್ಟ್ ಆಗಿಲ್ಲ ಅದು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.